ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಆಂಧ್ರ ಸ್ಟೈಲಲ್ಲಿ ದಾಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ. ಫಸ್ಟು ಒಂದು ಕುಕ್ಕರ್ಗೆ ನಾನು 1/4 kg ತೊಗರಿಬೇಳೆ ತೊಗೊಂಡಿದ್ದೀನಿ. ನಿಮಗೆ ಅಳತೆ ಪ್ರಮಾಣದಲ್ಲಿ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 1/4 kg ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು ನೀರಲ್ಲಿ 1-2 ಸರಿ ನೀಟಾಗಿ ಚೆನ್ನಾಗಿ ತೊಳ್ಕೊಬೇಕು. ಬೇಳೆಕಾಳುಗಳಲ್ಲಿ ಧೂಳಿನಂಶ ಇರುತ್ತೆ ಅನ್ನೋ ಉದ್ದೇಶಕ್ಕೆ ನೀರಲ್ಲಿ ಸ್ವಲ್ಪ ತೊಳ್ಕೊಬೇಕು. ಹಾಗೆ ಈಗ 1 ಗಿಂಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾಟಿ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಿಪ್ಪೆನ ಸುಲಿದಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಒಂದು 3 ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ. ಬೇಳೆ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. 1 ಲೋಟ ಬೇಳೆಗೆ 3 ಲೋಟದಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇವಾಗ 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡ್ರೆ ಸಾಕು. ಅರಿಶಿನ ಪುಡಿನಲ್ಲಿ ಆ್ಯಂಟಿಬಯೋಟಿಕ್ ಅಂಶ ಇರೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3 ವಿಷಲ್ ಆಗೋ ತನಕ ಕೂಗಿಸ್ಕೋಬೇಕು. ಇವಾಗ ಕುಕ್ಕರ್ ಲಿಡ್ನ ಮುಚ್ತಾ ಇದ್ದೀನಿ. ಕುಕ್ಕರ್ 3 ವಿಷಲ್ ಬರೋ ತನಕ ಕೂಗಿಸ್ಕೋಬೇಕು. ಬೇಳೆ ಬೆಂದಷ್ಟು ರುಚಿ ಜಾಸ್ತಿ. ಇವಾಗ 3 ವಿಷಲ್ ಆಗಿದೆ. ಕುಕ್ಕರು ತಣ್ಣಗಾಗೋ ತನಕ ಬಿಡಬೇಕು. ಏರ್ ಪಾಸ್ ಆಗೋ ತನಕ ಕುಕ್ಕರ್ ಓಪನ್ ಮಾಡ್ಕೋಬಾರ್ದು, ಇಲ್ಲಾಂದರೆ ಎಗರು ಬಿಡುತ್ತೆ. ಸೊ ಹಾಗಾಗಿ ಕುಕ್ಕರ್ ತಣ್ಣಗಾಗೋ ತನಕ ವೆಯ್ಟ್ ಮಾಡಬೇಕು. ಒಗ್ಗರಣೆಗೆ ಹಸಿ ಕರಿಬೇವು, ನಾಟಿ ಬೆಳ್ಳುಳ್ಳಿ, ಶುಂಠಿ, 1 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ. 1 ಈರುಳ್ಳಿನೂ ಅಷ್ಟೇ. ಹಾಗೆಯೇ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಪೌಡ್ರಿಂಗ್ ತೊಗೊಂಡಿದ್ದೀನಿ. ಕುಕ್ಕರ್ ಏರು ಕಂಪ್ಲೀಟಾಗಿ ಹೋಗಿದೆ. ಒಂದ್ಸರಿ ಚೆಕ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಓಪನ್ ಮಾಡ್ಕೋಬೇಕು, ಇಲ್ಲ ಅಂದರೆ ಎಗರು ಬಿಡುತ್ತೆ. ನೋಡಿ, ಬೇಳೆ ನೀಟಾಗಿ ಚೆನ್ನಾಗಿ ಬೆಂದಿದೆ. ಬೇಳೆ ಬೆಂದಷ್ಟು ರುಚಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನಿವಾಗ ಒಂದು ಸೌಟ್ ತೊಗೊಂಡಿದ್ದೀನಿ. ಸೌಟಲ್ಲೇ ಫುಲ್ಲು ಮ್ಯಾಶ್ ಮಾಡ್ಕೋಬೇಕು. ಅದೆಷ್ಟು ಮ್ಯಾಶ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಸೌಟೆಲ್ಲ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. 1-2 ನಿಮಿಷ ನೀಟಾಗಿ ತಿರುಗಿಸ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀಟಾಗಿ ಈ ಥರ ಬೇಳೆ ಬೆಂದರೆ ರುಚಿ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಬೇಳೆ ಒಂದು ಬೇಯಿಸ್ಕೊಂಡ್ಬಿಟ್ರೆ 10 ನಿಮಿಷಕ್ಕೇ ದಾಲ್ ರೆಡಿ ಆಗಿಬಿಡುತ್ತೆ. ಮನೇಲಿರೋಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡೋವಂಥ ಈಸಿ ರೆಸಿಪಿ ಇದು. ಅದರಲ್ಲೂ ಬ್ಯಾಚುಲರ್ಸ್ಗಳಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ಇದು. ಈಸಿಯಾಗಿ ಮಾಡ್ಕೊಡೋ ಅಂಥ ಒಂದೇ ಒಂದು ರೆಸಿಪಿ ಅಂದರೆ ದಾಲ್. ವೈಟ್ ರೈಸ್ಗೆ ಇಲ್ಲ ಜೀರಾ ರೈಸ್ ಮಾಡಿಕೊಂಡು ಈ ರೀತಿ ದಾಲ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅವ್ರು ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಇದು. ಯಾವುದೇ ರುಬ್ಬೋ ಹಂಗಿಲ್ಲ, ಇಲ್ಲ ಹೆಚ್ಕೊಳ್ಳೋ ಹಂಗಿಲ್ಲ, ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಆಲ್ಮೋಸ್ಟ್ ಈಗೆಲ್ಲ ನೀಟಾಗಿ ಬೇಳೆನ ಮ್ಯಾಶ್ ಮಾಡ್ಕೊಂಡು ಆಗಿದೆ. ಇಷ್ಟು ಮಾಡಿಕೊಂಡ್ರೆ ಸಾಕು. ನೋಡಿ ಎಷ್ಟು ನೀಟಾಗಿ ಮ್ಯಾಶ್ ಆಗಿದೆ ಅಂತ. ಸಾಕು, ಇಷ್ಟು ಮಾಡಿಕೊಂಡ್ರೆ. ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆಗಬೇಕು. ಇವಾಗ 1 ಸೌಟಷ್ಟು ಸನ್ಪ್ಯೂರ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯೋದಕ್ಕೆ ಬಿಡಬೇಕು. ಎಣ್ಣೆ ಕಾದಿದೆ. ಇವಾಗ ಸಾಸಿವೆ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ. ಸಣ್ಣ ಸಾಸಿವೆ ತೊಗೊಂಡಿದ್ದೀನಿ. ದಪ್ಪ ಸಾಸಿವೆ ತೊಗೊಂಡ್ರೆ ಕಹಿ ಬರುತ್ತೆ. ಸಣ್ಣ ಸಾಸಿವೆ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ 1-2 ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಆಗಲಿ, ಫ್ಲೇವರ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ದಾಲ್ಗೆ ಜೀರಿಗೆನೇ ರಾಜ ಇದ್ದಂಗೆ, ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಫ್ಲೇವರ್ ಕೊಡುತ್ತೆ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ಜಜ್ಜಿಟ್ಕೊಂಡಿರೋ ಅಂಥ 1-2 ಗೆಂಡೆಯಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಫಸ್ಟು ಬೆಳ್ಳುಳ್ಳಿನೇ ಹಾಕೋಬೇಕು. ಬೆಳ್ಳುಳ್ಳಿನ ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿನ ಎಷ್ಟು ನೀಟಾಗಿ ಫ್ರೈ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ದಾಲ್ ತುಂಬ ಚೆನ್ನಾಗಾಗುತ್ತೆ. ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ನೀಟಾಗಿ ಫ್ರೈ ಆಗಿದೆ. ಈ ರೀತಿ ಆಗೋ ತನಕ ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಶುಂಠಿ ತೊಗೊಂಡಿದ್ದೀನಿ. ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ ಹಾಕೊಳ್ಳೋದ್ರಿಂದನೂ ಅಷ್ಟೇ ಒಳ್ಳೆ ಘಮ ಬರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು 5 ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಕರಿಬೇವು ಅಷ್ಟೇ ಹಸಿ ಕರಿಬೇವು ತೊಗೊಂಡಿದ್ದೀನಿ. ಹಸಿ ಕರಿಬೇವು ಹಾಕೊಳ್ಳೋದ್ರಿಂದನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಫ್ಲೇವರು ಹಾಗೆ ಕೊಡುತ್ತೆ. ಕಣ್ಣಿಗೆ ತುಂಬ ಒಳ್ಳೆಯದು. ದೃಷ್ಟಿ ದೋಷ ಇರೋವಂಥವ್ರು ಯಥೇಚ್ಛವಾಗಿ ಹಸಿ ಕರಿಬೇವನ್ನ ಸೇವಿಸ್ತಾ ಬಂದಷ್ಟು ದೃಷ್ಟಿ ದೋಷ ಕಮ್ಮಿ ಆಗುತ್ತೆ. ಅಷ್ಟು ವಿಟಮಿನ್ಗಳು ತುಂಬ ಚೆನ್ನಾಗಿ ಹೇರಳವಾಗಿ ನಿಮಗೆ ಹಸಿ ಕರಿಬೇವಿನಲ್ಲಿ ಸಿಗುತ್ತೆ. ಇದನ್ನು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಆಗಲಿ, ಘಮ ಆಗಲಿ, ಫ್ಲೇವರ್ ಆಗಲಿ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯಿನ ಒಂದು 5 ಹಾಕ್ಕೊಂಡಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ಇವಾಗ ನಾನಿಲ್ಲಿ ದಪ್ಪ ಸೈಜಲ್ಲಿ ಒಂದು ಈರುಳ್ಳಿ ತೊಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕೆಲವೊಂದೊಂದು ರೆಸಿಪಿಗೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಇದನ್ನು ಅಷ್ಟೇ ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡಿದಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಡುಗೆನಲ್ಲಿ ನಾವು ರುಚಿ ಹೆಚ್ಚಿಸೋದಕ್ಕೆ ಮೇಯ್ನ್ ಸೀಕ್ರೆಟ್ ಏನಪ್ಪ ಅಂದರೆ ನಾವು ಹಾಕೋ ಒಗ್ಗರಣೆನ ಯಾವಾಗಲೂ ಅಷ್ಟೇ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ. ಒಗ್ಗರಣೆನಲ್ಲಿ ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅಡುಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ 1 ಸ್ಪೂನಷ್ಟು ಪೌಡ್ರಿಂಗ್ ಹಾಕೋತಾ ಇದ್ದೀನಿ. ಹಿಂಗೆ ಹಾಕೊಳ್ಳೋದ್ರಿಂದ ಅಡುಗೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಇನ್ನೂ ಕೂಡ ಹೆಚ್ಚಿಸುತ್ತೆ. ಹಾಗೆ ಹಾಲಿಂಗ್ ಅಂತ ಬರುತ್ತೆ. ಆ ಹಾಲಿಂಗನ್ನ
ತಿಂದಷ್ಟು ಅಜೀರ್ಣ ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಮ್ಮಿ ಆಗುತ್ತೆ. ಹಳೆ ಕಾಲದವರೆಲ್ಲ ಗ್ಯಾಸ್ಟ್ರಿಕ್ ಜಾಸ್ತಿ ಆದರೆ ಹಾಲಿನ ಉಪಯೋಗಿಸ್ತಾ ಇದ್ರು. ಒಂಚೂರು ಹಾಲಿನ ಬಾಯಿಗೆ ಹಾಕೊಂಡ್ರೆ ಅವ್ರಿಗೆ ಅಸಿಡಿಟಿ ಪ್ರಾಬ್ಲಮ್ ಕಮ್ಮಿ ಆಗ್ತಾಯಿತ್ತು ಅನ್ನೋ ಉದ್ದೇಶಕ್ಕೆ ಅಸಿಡಿಟಿಗೆ ಹಾಲಿನ ಉಪಯೋಗಿಸ್ತಾ ಇದ್ರು. ಸ್ವಲ್ಪ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿರೋದ್ರಿಂದ ಅದರಲ್ಲೂ ಶುಂಠಿ ಹಾಕ್ಕೊಂಡ್ರೆ ಒಗ್ಗರಣೆಗೆ ತಳೆ ಹಿಡ್ದಂಗೆ ಆಗುತ್ತೆ, ತಿರುಗಿಸ್ಕೊತಾನೆ ಇರಬೇಕು. ಇವಾಗ ಒಂದು ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ದಪ್ಪ ಸೈಜಲ್ಲಿ ಟೊಮೊಟೊ ತೊಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ದಾಲ್ ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ರುಚಿ ಅಂತ ಅನಿಸುತ್ತೆ. ಕೈ ಬಿಡದೇ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳೆ ಹಿಡ್ದಂಗೆ ಆಗಿಬಿಡುತ್ತೆ. ಟೊಮೊಟೊ ಇವಾಗ ಮೆತ್ತಗಾಗಿದೆ, ಸಾಕು. ಇಷ್ಟು ಫ್ರೈ ಮಾಡಿಕೊಂಡ್ರೆ ಇವಾಗ ಬೇಯಿಸಿಟ್ಕೊಂಡಿರೋಂಥ ದಾಲ್ ಹಾಕೋತಾ ಇದ್ದೀನಿ. ದಾಲ್ನ ಚೆನ್ನಾಗಿ ಬೇಯಿಸ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ. ಮ್ಯಾಶ್ ಮಾಡಿ ಇಟ್ಕೊಂಡಿರೋ ದಾಲ್ನ ಹಾಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ 1-2 ಸ್ಪೂನಷ್ಟು ಕಾಳು ಮೆಣಸನ್ನ ತೊಗೊಂಡು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಈಗ ಹಾಕೋತಾ ಇದ್ದೀನಿ. ಕುಟ್ಟಿ ಮಾಡಿಟ್ಕೊಂಡಿರೋಂಥ ಕಾಳು ಮೆಣಸಿನ ಪುಡಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ದಪ್ಪ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಮೆಣಸು ಹಾಕೊಳ್ಳೋದ್ರಿಂದ ದಾಲಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗೆ ಖಾರ ಕೂಡ ಕೊಡುತ್ತೆ. ಜೊತೆಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋಬೇಕು. ಇವಾಗ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ರೀತಿ ದಾಲ್ ಮಾಡಿಕೊಂಡ್ರೆ ಅಕ್ಕಿ ರೊಟ್ಟಿಗೆ, ಪೂರಿಗೆ, ಚಪಾತಿಗೆ, ಹಾಗೆಯೇ ಜೀರಾ ರೈಸ್ಗೆ, ವೈಟ್ ರೈಸ್ಗಂತೂ ತುಪ್ಪದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಮನೆಯಲ್ಲಿರೋಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಅಚ್ಚುಕಟ್ಟಾಗಿ, ಅದರಲ್ಲೂ ಆರೋಗ್ಯಕರವಾಗಿ, ರುಚಿಯಾಗಿ, ಸಿಂಪಲಾಗಿ ಬೇಗ ಮಾಡ್ಕೊಳ್ಳೋ ಅಂಥ ಈಸಿ ರೆಸಿಪಿ ಇದಾಗಿರೋದ್ರಿಂದ ನೀವು ಕೂಡ ಟ್ರೈ ಮಾಡಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಕುಕ್ಕರ್ಗೆ ಒಂದು ಚಿಕ್ಕ ಲೋಟದಷ್ಟು ನೀರು ಹಾಕ್ಕೊಂಡು ತೊಳೆದಿಟ್ಕೊಂಡು ಅದನ್ನು ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಇವಾಗ ಯಾವುದೇ ಥರ ಹೋಟ್ಲುಗಳಿಗೆ ಹೋದ್ರೂ, ರೆಸ್ಟೋರೆಂಟ್ಗಳಿಗೆ ಹೋದ್ರೂ ಈ ರೀತಿ ನಮಗೆ ದಾಲ್ ಸಿಗ್ತಾ ಇರುತ್ತೆ. ಅದನ್ನು ಮನೆಯಲ್ಲೇ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದಂತ ಒಂದು ಚಿಕ್ಕ ರೆಸಿಪಿ ಇದು. ಬ್ಯಾಚುಲರ್ಸ್ಗಳಿಗಂತೂ ಒಂದು ರೈಸ್ ಮಾಡಿಕೊಂಡು ಈ ರೀತಿ ದಾಲ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಆಗಿಬಿಡುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನಾನಿಲ್ಲಿ ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪು ಹಾಕೋಬೇಕು. ಈ ದಾಲ್ ಜೊತೆ ಊಟಕ್ಕೆ ಬಾಳ್ಕದ ಮೆಣಸಿನ್ಕಾಯಿ ಅಂದರೆ ಮೊಸರು ಮೆಣಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ. ಮಾಡಿಸಿದಂಥ ಕಾಂಬಿನೇಷನ್ ಅಂದರೆ ಮೊಸರು ಮೆಣಸಿನ್ಕಾಯಿ, ಹಾಗೆ ಮಸಾಲೆ ಹಪ್ಪಳ, ಉದ್ದಿನ ಹಪ್ಪಳ, ಉಪ್ಪಿನಕಾಯಿ ಇದ್ರ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇವಾಗ ಕುದಿಯೋದಕ್ಕೆ ಬರ್ತಾ ಇದೆ. ಮಧ್ಯೆ ಮಧ್ಯೆ ತಿರುಗಿಸ್ಕೊತಾ ಇರಬೇಕು, ಯಾಕಂದರೆ ಬೇಳೆ ಹಾಕಿರೋದ್ರಿಂದ ತಳ ಹಿಡ್ದಂಗೆ ಆಗುತ್ತೆ. ಮಧ್ಯೆ ಮಧ್ಯೆ ತಿರುಗಿಸ್ಕೊತಾ ಇರಬೇಕು. ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ನೀರು ಹಾಕ್ಕೋಬೇಕು. ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ರೊಟ್ಟಿಗೆ, ಚಪಾತಿಗೆ, ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ತೆಳುಗೆ ಮಾಡಿಕೊಂಡ್ರೆ ತಿಳಿ ಸಾಂಬಾರು ಥರ ಆಗುತ್ತೆ. ಮೀಡಿಯಮ್ಗೆ ಮಾಡಿಕೊಂಡ್ರೆ ವೈಟ್ ರೈಸ್ಗೆ, ಜೀರಾ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಬೆಂದಷ್ಟು ರುಚಿ ಚೆನ್ನಾಗಿ ಬರುತ್ತೆ. ಇವಾಗ ಕುದಿಯೋದಕ್ಕೆ ಬರ್ತಾ ಇದೆ. ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ದಾಲ್ ರೆಡಿ ಆಗುತ್ತೆ. ದಾಲ್ ಬೇಯೋದಕ್ಕೆ ಶುರುವಾದಾಗ ಈ ರೀತಿ ನೊರೆ ಥರ ಬರ್ತಾ ಇರುತ್ತೆ. ಈ ನೊರೆ ಕಂಪ್ಲೀಟಾಗಿ ಫುಲ್ ಹೋಗಬೇಕು. ಆವಾಗ ದಾಲು ಕಂಪ್ಲೀಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಇನ್ನೂ ಒಂದು 5 ನಿಮಿಷ ಬೇಯಿಸ್ಕೋಬೇಕು. ನೋಡಿ ಬೇಯ್ತಾ ಇದೆ. ಮಧ್ಯೆ ಮಧ್ಯೆ ತಿರುಗಿಸ್ಕೊತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಬೇಳೆ ಯಾವಾಗಲೂ ತಳ ಹಿಡಿಯುತ್ತೆ. ಬೇಳೆ ಆಗಲಿ, ಮೂಂಗ್ ದಾಲ್ ಅಂದರೆ ಹೆಸರು ಬೇಳೆ ಆಗಲಿ, ಇವೆಲ್ಲ ಬೇಗ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ತಿರುಗಿಸ್ಕೊತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಈ ನೊರೆ ಕಂಪ್ಲೀಟಾಗಿ ಹೋಗಬೇಕು, ಅಲ್ಲಿ ತನಕನೂ ತಿರುಗಿಸ್ಕೊತಾನೆ ಇರಿ. ಯಾವುದೇ ಅಡುಗೆ ಆದರೂ ಅಷ್ಟೇ ನೊರೆ ಹೋಗೋ ತನಕನೂ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಯಾವಾಗಲೂ ಚೆನ್ನಾಗಿ ಬೆಂದಷ್ಟು ಕೂಡ ನಾವು ಹೆಚ್ಚಿನ ಹೊತ್ತು ಅಂದರೆ ತುಂಬ ಸಮಯ ನಾವು ಸ್ಟೋರ್ ಮಾಡಿಡ್ಬೋದು, ಇಲ್ಲಾಂದರೆ ಹುಳಿ ಬಂದ್ಬಿಡುತ್ತೆ. ಹಾಗಾಗಿ ಪ್ರತಿಯೊಂದು ಅಡುಗೆ ಮಾಡಬೇಕಾದ್ರೂ ಈ ರೀತಿ ನೊರೆ ಬಂದಾಗ, ಅದು ಯಾವುದೇ ಅಡುಗೆ ಆಗ್ಬೋದು, ನೊರೆ ಬಂದಿದ್ದಾಗ ಅದು ನೀಟಾಗಿ ಕಂಪ್ಲೀಟಾಗಿ ಹೋಗೋ ತನಕನೂ ಚೆನ್ನಾಗಿ ಬೇಯಿಸಿಟ್ಕೊಂಡ್ರೆ ತುಂಬ ಹೊತ್ತು ಬಾಳಿಕೆ ಬರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಕೆಲವೊಂದೊಂದು ಸರಿ ಉಪ್ಪನ್ನ ನಾವು ತುಂಬ ಕಮ್ಮಿ ಹಾಕ್ಬಿಟ್ಟಿರ್ತೀವಿ, ಆವಾಗಲೂ ಕೂಡ ಅಷ್ಟೇ ಅಡುಗೆ ಬೇಗ ಹಾಳಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಉಪ್ಪನ್ನ ಕರೆಕ್ಟಾಗಿ ಅಡುಗೆಗೆ ಹಾಕೋಬೇಕು, ಆವಾಗ ಹೆಚ್ಚಿನ ಹೊತ್ತು ಸ್ಟೋರ್ ಮಾಡ್ಬೋದು. ಸಾಕು. ಇಷ್ಟ ಆದರೆ ದಾಲ್ ರೆಡಿಯಾಗಿದೆ. ನಿಮಗೆ ನಾನು ಮಾಡಿರೋ ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.